80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಈ ಒಂದು ಪಾವಿತ್ರತೆಯ ದಿನದಲ್ಲಿ ನಮ್ಮ ಜೊತೆ ಉಪಸ್ಥಿತರಿರುವಂತಹ ಮಂಗಳೂರು ಕ್ಷೇತ್ರದ ಸಂಸದರೇ, ಶಾಸಕ ಮಿತ್ರರೇ, ಜನಪ್ರತಿನಿಧಿಗಳೇ, ಜಿಲ್ಲಾಧಿಕಾರಿ ಅವರೇ, ಪೊಲೀಸ್ ವರಿಷ್ಠಾಧಿಕಾರಿ ಅವರೇ, ಕಮಿಷನರ್ ಅವರೇ, ಇನ್ನಿತರ ಇಲಾಖೆಯ ಅಧಿಕಾರಿ ವೃಂದದವರೇ, ಸಿಬ್ಬಂದಿಗಳೇ, ಪ್ರೀತಿಯ ಮಂಗಳೂರಿನ ನಾಗರಿಕರೇ, ಇವತ್ತಿನ ಪೆರಿನಲ್ಲಿ ಭಾಗವಹಿಸಿದ ನಮ್ಮ ಹೆಮ್ಮೆಯ ವಿವಿಧ ಇಲಾಖೆಯ ಆ ಒಂದು ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರೇ, NCC NSS ಸೇವಾದಳದ ಆ ಒಂದು ವಿದ್ಯಾರ್ಥಿ ಬಂಧುಗಳೇ, ಸಹೋದರ ಸಹೋದರರೇ, ನಿಮ್ಗೆಲ್ಲರಿಗೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ, ರಾಜ್ಯ ಮುಖ್ಯಮಂತ್ರಿಗಳ ಪರವಾಗಿ, ನನ್ನ ಪರವಾಗಿ 80ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಆರ್ಥಿಕ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸ್ವಾತಂತ್ರ್ಯೋತ್ಸವ ಕೇವಲ ಒಂದು ರಾಷ್ಟ್ರೀಯ ಹಬ್ಬವನ್ನು ಆಚರಿಸುವ ದಿನ ಮಾತ್ರವಲ್ಲ. ಇದು ಅಖಂಡ ಸ್ವತಂತ್ರ ಭಾರತಕ್ಕಾಗಿ ಹೋರಾಡಿ ಪ್ರಾಣ ತೆತ್ತ ಅಸಂಖ್ಯ ಮಹನೀಯರ ತ್ಯಾಗ, ಬಲಿದಾನ ಮತ್ತು ನಿಸ್ವಾರ್ಥ ಸೇವೆಯನ್ನು ಸ್ಮರಿಸುವ ದಿನ. ಮಹಾತ್ಮ ಗಾಂಧೀಜಿಯವರ ಕನಸಿನ ಭಾರತ, ಡಾಕ್ಟರ್ BR ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ರಚಿಸಲ್ಪಟ್ಟಂತ ಸಂವಿಧಾನದ ಮೂಲ ಆಶಯಗಳಾದ ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಸೋದರತೆ ಮೌಲ್ಯಗಳನ್ನು ಬದುಕಿನ ಪ್ರತಿಯೊಂದು ಹಂತದಲ್ಲಿ ಅಳವಡಿಸಿಕೊಳ್ಳುವಂತಹ ಒಂದು ಪವಿತ್ರ ದಿನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾವೆಲ್ಲ ಭಾರತೀಯರು, ನಾವೆಲ್ಲರ ಒಂದು ಎಂದು ಎದೆ ತಟ್ಟಿ ಹೇಳುವ ಮತ್ತು ನಮ್ಮ ಸಾಮಾಜಿಕ ಜವಾಬ್ದಾರಿ ಅರ್ಥಕೊಂಡು ಪ್ರೀತಿ ವಿಶ್ವಾಸ ಮುಖಾಂತರ ವಿಶ್ವಾಸ ತುಂಬಿದ ಸಾಮರಸ್ಯ ಸಮಾಜ ಕಟ್ಟುವಂತಹ ಸಂಕಲ್ಪ ಮಾಡುವ ದಿನದಾಗಿದೆ. ನಮ್ಮ ದೇಶದ ನಮಗೇನು ನೀಡಿದೆ ಎಂಬ ಪ್ರಶ್ನೆಯನ್ನು ಬದಿಗಿರಿಸಿ ನಾವು ನಮ್ಮ ದೇಶಕ್ಕೆ ಏನನ್ನು ಮಾಡಿದ್ದೇವೆ ಎಂಬ ಪ್ರಶ್ನೆಯನ್ನು ನಮ್ಮೊಳಗೆ ಕೇಳಿಕೊಳ್ಳುವಂತಹ ಮತ್ತು ಆತ್ಮಲೋಕನ ಮಾಡಿಕೊಳ್ಳುವ ದಿನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾವಿಲ್ಲಿ ಇಂದು ಇಷ್ಟು ಸಂತೋಷದಿಂದ ಯಾವುದೇ ಭಯವಿಲ್ಲದೆ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುತ್ತಿದ್ದಾರೆಂದರೆ ಅದಕ್ಕೆ ಕಾರಣ ನಮ್ಮ ದೇಶದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಈ ದೇಶಕ್ಕೆ ತನ್ನ ಪ್ರಾಣವನ್ನು ಆಸ್ತಿಯನ್ನು ತ್ಯಾಗ ಮಾಡಿದಂತ ಎಲ್ಲ ಆ ಸ್ವತಂತ್ರ ಹೋರಾಟಗಳನ್ನು ನೆನಪಿಸಿಕೊಂಡು ಗಡಿಯ ಎಚ್ಚರದಿಂದ ಕಾಯುತ್ತಿರುವ ಸೈನಿಕರು, ಆದ್ದರಿಂದ ದೇಶದ ಸೈನಿಕರು ದೇಶಕ್ಕಾಗಿ ಅಭಿವೃದ್ಧಿಯಾಗಿ ಹಗಲು ದುಡಿಯುತ್ತಿರುವಂತ ಪ್ರತಿಯೊಬ್ಬ ನಾಗರಿಕನು ಕೃತಜ್ಞತೆಗೆ ಸಲ್ಲಿಸುವ ದಿನ ಎಂದು ಹೇಳಲು ಇಚ್ಛಿಸುತ್ತೇನೆ. ಸ್ವತಂತ್ರಕ್ಕೆ ಹೋರಾಟ ನಮ್ಮ ಹಿರಿಯರು ನಮಗೆ ಕೇವಲ ಸ್ವತಂತ್ರ ಭಾರತವನ್ನು ನೀಡಲಿಲ್ಲ, ಅವರು ನಮಗೊಂದು ಕನಸಿನ ದೇಶವನ್ನು ಇವತ್ತು ನೀಡಿದರು. ಮಧ್ಯರಾತ್ರಿಯಲ್ಲಿ ನಿರ್ಭಯವಾಗಿ ನಡೆದಾಡುಕೊಂಡು ಹೋಗುವ ಬಲಿಷ್ಠ ಭಾರತ ನಿರ್ಮಾಣ, ಸಮಾಜದ ಕಟ್ಟಕಡ ವ್ಯಕ್ತಿಗೂ ನ್ಯಾಯ, ಸಮಾನ ಅವಕಾಶ ಮತ್ತು ಸ್ವಾಭಿಮಾನ ಬದುಕುವ ಹಕ್ಕನ್ನು ದೊರಕಿಸಿಕೊಡುವಂತ ಜವಾಬ್ದಾರಿ ಸಮಾಜ ನಿರ್ಮಾಣದ ಕನಸೇ ಅದು ಸ್ವಾತಂತ್ರ್ಯದ ಒಂದು ಮುಖ್ಯ ಕನಸಾಗಿತ್ತು. ಭಿನ್ನಾಭಿಪ್ರಾಯಗಳನ್ನು ಬದಿಗಿರಿಸಿ ವೈವಿಧ್ಯತೆಯಲ್ಲಿ ಗೌರವಿಸಿ ಪ್ರೀತಿ ವಿಶ್ವಾಸ ಬದುಕುವ ಸೋದರ ಸಮಾಜ ನಿರ್ಮಾಣ ಮಾಡಿದ ಕನಸನ್ನು ನಾವೆಲ್ಲರೂ ಕೂಡ ಇವತ್ತು ಒಟ್ಟುಗೂಡಿ ನನಸು ಮಾಡುವಂತಹ ಕಾಲಘಟ್ಟದ ದಿನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಭಾರತದ ವಿಶ್ವದ ಸಂಸ್ಕೃತಿಯಲ್ಲಿ ನೋಡ್ಬೇಕಂತ ಹೇಳಿದ್ರೆ ಅದು ನಾವು ಭಾರತ ದೇಶವನ್ನು ನೋಡ್ಬೇಕಂತ, ಭಾರತ ದೇಶದ ಸಂಸ್ಕೃತಿ ಸಾರೆಯಲ್ಲಿ ನೋಡ್ಬೇಕಂತ ಹೇಳಿದ್ರೆ ಅದು ಕರ್ನಾಟಕವನ್ನು ನೋಡ್ಬೇಕಂತೆ, ಕರ್ನಾಟಕ ಸಂಸ್ಕೃತಿ ಸಾರ ಎಲ್ಲಿ ನೋಡ್ಬೇಕಂತಲೇ ಅದು ಬಹುಶಃ ಕರಾವಳಿ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡ್ಬೇಕಂತೆ. ಇವತ್ತು ಕರಾವಳಿ ಜಿಲ್ಲೆಯ ಆ ಸಂಸ್ಕೃತಿಯ ವೈಭವ ಎಲ್ಲಿ ಕಾಣ್ತಂತ ಹೇಳಿದ್ರೆ ಅದು ಮಂಗಳೂರಿನ ನೆಹರು ಮೈದಾನದಲ್ಲಿ ಇವತ್ತು ನಮ್ಮ ಮುಂದೆ ಕಾಣಲಿಕ್ಕೆ ಸಿಕ್ತ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ಈ ಸಮಾಜ ಮತ್ತು ಈ ದೇಶದ ಅದು ಪ್ರತಿಯೊಬ್ಬರು ಕೂಡ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವು ಬೇರೆ ಬೇರೆ ಧರ್ಮಗಳು, ಬೇರೆ ಬೇರೆ ಭಾಷೆಗಳು, ಸಂಸ್ಕೃತಿಗಳು ಮತ್ತು ವೈವಿಧ್ಯ ಜೀವನದ ಪದ್ಧತಿಗಳನ್ನು ಜನರ ಪ್ರೀತಿ ವಿಶ್ವಾಸ ಗೌರವ ಸಹಬಾಳ್ವೆಯಿಂದ ಬದುಕುತ್ತಿದ್ದಾರೆ. ನಮ್ಮ ನಂಬಿಕೆಗಳು ಬೇರೆ ಬೇರೆ ಇರಬಹುದು, ನಮ್ಮ ಭಾಷೆಗಳು ಬೇರೆ ಬೇರೆ ಇರಬಹುದು, ನಮ್ಮ ರಾಜ್ಯಕ್ಕೆ ಅಭಿಪ್ರಾಯಗಳು ಬೇರೆ ಬೇರೆ ಇರಬಹುದು, ಆದರೆ ಈ ಭವ್ಯ ಭಾರತದ ರಾಷ್ಟ್ರ ಧ್ವಜದ ಕೆಳಗೆ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಗಳಿಗೆ ನಾವೆಲ್ಲರೂ ಕೂಡ ಒಂದೇ, ನಮ್ಮೆಲ್ಲರ ಭಿನ್ನತೆಗಳು ಮೀರಿಸುವ, ನಮ್ಮೆಲ್ಲರೂ ಒಂದಾಗಿ ಬೆಸೆಯುವ ಮೊದಲ ಮತ್ತು ಹೆಮ್ಮೆಯ ಗುರುತು ಭಾರತೀಯತೆ. ಇದು ನಮ್ಮ ಪ್ರಬಲ ಶಕ್ತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸಂವಿಧಾನ ನಮಗೆ ಘನತೆ ಗೌರವದಿಂದ ಸಮಾನತೆಯಿಂದ ಬದುಕುವ ಹಕ್ಕು, ನಮಗೆ ಇಷ್ಟವಾದ ಧರ್ಮವನ್ನು ಆಚರಿಸುವ ಹಕ್ಕು, ನಮ್ಮ ಅಭಿಪ್ರಾಯ ಮುಕ್ತವಾಗಿ
ವ್ಯಕ್ತಪಡಿಸುವ ಹಕ್ಕುಗಳನ್ನು ನೀಡಿದೆ. ಆದರೆ ಹಕ್ಕುಗಳ ಜೊತೆಗೆ ನಮ್ಮತ್ತು ಒಂದಷ್ಟು ಸಾಮಾಜಿಕ ಜವಾಬ್ದಾರಿ ಮತ್ತು ಕರ್ತವ್ಯಗಳನ್ನು ಕೂಡ ನೀಡಿದೆ ಎಂದು ಹೇಳಲಿಕ್ಕೆ ಬಯಸ್ತೇನೆ. ನಾವು ಯಾವಾಗಲೂ ನಮ್ಮ ಹಕ್ಕುಗಳನ್ನು ಮಾತಾಡುತ್ತೇವೆ, ಆದರೆ ಅದರ ಜೊತೆಯಲ್ಲಿ ನಮ್ಮ ಕರ್ತವ್ಯವನ್ನು ಕೂಡ ನಾವು ಮರೆಯಬಾರದಂತ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಅಭಿವ್ಯಕ್ತ ಸ್ವಾತಂತ್ರ್ಯದ ಹಕ್ಕು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು, ಯಥಾಸ್ಥಿತಿ ಪ್ರಶ್ನಿಸಲು ಮತ್ತು ನಂಬಿಕೆಯನ್ನು ದೃಢವಾಗಿ ಪ್ರತಿಪಾದಿಸಲು ಅವಕಾಶ ಕೊಟ್ಟಿದೆ. ಈ ಹಕ್ಕು ರಾಷ್ಟ್ರ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿ ಮಾತಾಡಲು ಅಥವಾ ಏಕಾಗ್ರತೆಗೆ ಭಂಗ ಮಾಡುವಂತ ಯಾವುದೇ ಅವಕಾಶಕ್ಕೆ ನಾವು ಯಾರು ಕೂಡ ಕೊಡಬಾರ್ದು. ಯಾರಾದ್ರೂ ಈ ಪ್ರಯತ್ನ ಪಡ್ರೆ ನಾವೆಲ್ಲರೂ ಕೂಡ ಒಟ್ಟಾಗಿ ಅದರ ವಿರುದ್ಧ ಎದ್ದು ನಿಂತು ನಮ್ಮ ಘನತೆ ಮತ್ತು ಗೌರವ ಮತ್ತು ಏಕತೆಯನ್ನು ಕಾಪಾಡುವ ಕೆಲಸ ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಭಾರತದ ದೇಶ ನಾವು ವಿಶ್ವದ ಯಾವುದೇ ದೇಶಕ್ಕೆ ಹೋದರೂ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಭಾರತ ವಿಶ್ವ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ಆಧಾರದಲ್ಲಿ ಇವತ್ತು ಬಹುಶಃ ಬೇರೆ ದೇಶಗಳು ಅವರು ಬಹುಶಃ ಇವತ್ತಿನ ಅವರ ರೆವೆನ್ಯೂ ಮತ್ತು ಅವರ ಟ್ಯಾಕ್ಸ್ನಲ್ಲಿ ಇವತ್ತು ತಮ್ಮ ಆ ಒಂದು ಸರ್ಕಾರ ಮತ್ತು ದೇಶ ನಡೀತಿದ್ರೆ, ಭಾರತ ದೇಶ ಅದು ಮಾನವೀಯತೆ ಮತ್ತು ಸೌಹಾರ್ದತೆ ಮತ್ತು ಕರುಣೆ ಮುಖಾಂತರ ನಮ್ಮ ದೇಶವನ್ನು ನಡೆಸ್ತಾ ಇದ್ದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ದೇಶದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿಕೊಳ್ಬೇಕಾದ್ರೆ ಅದು ಬರೀ ಜನಪ್ರತಿನಿಧಿಗಳಿಂದ ಅಧಿಕಾರಿಗಳಿಂದ ಮಾತ್ರ ಸಾಧ್ಯ ಇಲ್ಲ. ಇದಕ್ಕೆ ಸಮಾಜದ ಪ್ರತಿಯೊಂದು ಮನೆಯವರು, ಪ್ರತಿಯೊಂದು ತಾಯಂದಿರು, ಪ್ರತಿಯೊಂದು ಹಿರಿಯರು ಎದ್ದು ನಿಂತು ತನ್ನ ಸಹಕಾರ ಕೊಟ್ಟಾಗ ಮಾತ್ರ ಸಾಧ್ಯವಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಮ್ಮ ವಿಶೇಷ ಜವಾಬ್ದಾರಿ ನಾವೆಲ್ಲ ಅರ್ಥ ಮಾಡಿಕೊಂಡು ಒಗ್ಗಟ್ಟಿನಿಂದ, ಏಕತೆಯಿಂದ, ಪ್ರೀತಿ ವಿಶ್ವಾಸ ಹೋಗುವಂತ ಅವಕಾಶ ಮತ್ತು ಜವಾಬ್ದಾರಿ ನಮ್ಮೆಲ್ಲರದು ಕೂಡ ಆಗಿದೆ ಅಂತ ಹೇಳಲಿಕ್ಕೆ ನಂಬುತ್ತೇನೆ. ಧಾರ್ಮಿಕ ನಂಬಿಕೆ ಅದು ದೌರ್ಬಲ್ಯವಲ್ಲ. ಧಾರ್ಮಿಕ ನಂಬಿಕೆ ನಮ್ಮ ಮಣ್ಣಿನ ದೊಡ್ಡ ಮಟ್ಟದ ಶಕ್ತಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪ್ರತಿಯೊಂದು ಧರ್ಮದ ಸಂದೇಶವೂ ಕೂಡ ಅದು ಇನ್ನೊಬ್ಬರ ಮನಸ್ಸಿಗೆ ಮತ್ತು ದೇಹಕ್ಕೆ ಗಾಯ ಮಾಡುವಂತ ಕತ್ತಿ ಎಂದಿಗೂ ಕೂಡ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಂದು ಧರ್ಮದ ಸಂದೇಶವೂ ಕೂಡ ಅದು ಇನ್ನೊಬ್ಬರ ಮನಸ್ಸಿನ ಮತ್ತು ಇನ್ನೊಬ್ಬರ ದೇಹದ ಗಾಯವನ್ನು ಗುಣಪಡಿಸುವಂತ ಔಷಧದ ಒಂದು ಗುಲಾಮಿನ ಒಂದು ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಒಂದು ಸಂದೇಶವನ್ನು ನಾವು ತಳಮಟ್ಟಕ್ಕೆ ಕೂಡ ಮುಟ್ಟಿಸಿಕೊಂಡು ಪ್ರೀತಿಯ, ವಿಶ್ವಾಸದ, ಸೋದರತೆ, ಏಕತೆ, ಅತ್ಯಂತ ಸಂತೋಷದ ಸಮಾಜವನ್ನು ನಿರ್ಮಾಣ ಮಾಡಿಕೊಂಡು ಭವಿಷ್ಯದ ಜನಾಂಗಕ್ಕೆ ಮತ್ತು ಇನ್ನು ಹುಟ್ಟಿ ಬರುವಂತಹ ಮಕ್ಕಳಿಗೆ ಅತ್ಯುತ್ತಮವಾದ ಸಮಾಜ ನಿರ್ಮಾಣ ಮಾಡಿ ಕೊಡುವಂತಹ ಜವಾಬ್ದಾರಿ ಅದು ನಮ್ದು ಮತ್ತು ನಿಮ್ದೆಲ್ಲರೂ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತದ್ದು. ಅದಕ್ಕಾಗಿ ಇವತ್ತು ಸನ್ಮಾನ್ಯ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರಾಜ್ಯದ ಹಲವಾರು ಇವತ್ತು ಯೋಜನೆ ಹಮ್ಮಿಕೊಂಡು ಸಮಾಜದ ಕಟ್ಟ ಕಡೆ ಜನರು ಕೂಡ ಸ್ವಾಭಿಮಾನ ಮತ್ತು ನೆಮ್ಮದಿಯಿಂದ ಬದುಕಬೇಕೆಂಬ ಕಾರಣಕ್ಕಿಂತ ಹಲವಾರು ಸಾಮಾಜಿಕ, ಶೈಕ್ಷಣಿಕ ಕಾರ್ಯಕ್ರಮ ಹಮ್ಮಿಕೊಂಡು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿ ಆದ ಸನ್ಮಾನ್ಯ DK ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಬಹುಶಃ ಇವತ್ತು ಹಲವಾರು ಯೋಜನೆಗಳು ಇವತ್ತು ಜಾರಿಗೆ ತರುವಂತ ಅವಕಾಶ ಇವತ್ತು ಆಗ್ತದೆ. ಅದಕ್ಕಾಗಿ ನಾನು ಬಹುಶಃ ಈಗಾಗಲೇ ಹಿಂದಿನ ಸರ್ಕಾರ ಕೊಟ್ಟಂತಹ ಗ್ಯಾರಂಟಿ ಯೋಜನೆಗಳನ್ನು ಅತ್ಯಂತ ಸಮರ್ಪಕವಾಗಿ ಇವತ್ತು ನಾವು ಅನುಷ್ಠಾನ ಮಾಡುವ ಜೊತೆಯಲ್ಲಿ ಇವತ್ತು ಬಹುಶಃ ಭೂಮಿ ಗ್ಯಾರಂಟಿ ಯೋಜನೆ ಕೂಡ ಜನರಿಗೆ ಇವತ್ತು ಸೂರು ಮುಟ್ಟಿಸುವಂತ ಕೆಲಸವನ್ನು ಕೂಡ ಇವತ್ತು ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೊಂದು ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಆಗುವ ಜೊತೆಯಲ್ಲಿ ಇವತ್ತು ಸಾಮಾಜಿಕವಾದ ಆರ್ಥಿಕ ಒಂದು ಸ್ವಾವಲಂಬನೆಯ ಕನಸನ್ನು ಕೂಡ ಈಡೇರಿದಂತಾಗಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದರ ಕಾರಣ ಭವಿಷ್ಯ ದಿನಕ್ಕೆ ಬೇಕಾಗುವ ಒಂದು ಯೋಜನೆ ಇವತ್ತು ಬಹುಶಃ ಸರ್ಕಾರ ಹಮ್ಮಿಕೊಂಡ ಸಂದರ್ಭದಲ್ಲಿ ಇದರಲ್ಲಿ ಪ್ರಮುಖವಾದ ಹಲವಾರು ವಿಚಾರಗಳಲ್ಲಿ ಬಹುಶಃ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಕರಾವಳಿ ಪ್ರದೇಶಕ್ಕೆ ಇವತ್ತು ಭವಿಷ್ಯದ ಜನಾಂಗಕ್ಕೆ ಬೇಕಾಗುವಂತ ಮತ್ತು ವಿಶ್ವದ ಜನರನ್ನು ಮಂಗಳೂರಿಗೆ ಆಕರ್ಷಿಸಬೇಕಾಗುವಂತಹ ಮಲ್ನಾಡ್ ಟೂರಿಸಂ ಕಾರ್ಪೊರೇಷನ್ ಕೂಡ ಇವತ್ತು ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಇವತ್ತು ತೀರ್ಮಾನ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ದೇಶವು ಇವತ್ತು ಬಹುಶಃ ಅತ್ಯಂತ ಸದೃಢವಾಗಿ ನಿಲ್ಬೇಕಾದ್ರೆ ಅದು ಈ ದೇಶದ ರೈತರು, ಕೃಷಿಕರು, ಕಾರಣಕರ್ತರು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಭಾರತ ದೇಶ ವಿಶ್ವಕ್ಕೆ ಬಹುಶಃ ಇವತ್ತು ಸ್ವತಂತ್ರ ಸಿಕ್ಕಿದಂತ ಸಂದರ್ಭದಲ್ಲಿ, ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ ಸಂದರ್ಭದಲ್ಲಿ ಈ ದೇಶದ ಜನಸಾಮಾನ್ಯರು 33 ಕೋಟಿ ಇದ್ರು ಕೂಡ ಒಂದು ಹೊತ್ತಿನ ಊಟ ತಯಾರು ಮಾಡಿದ ಶಕ್ತಿ ದೇಶದಲ್ಲಿ ಆಗ್ತಿರ್ಲಿಲ್ಲ. ಎಲ್ಲೋ ಕೂಡ ವಿದೇಶದಿಂದ ತಿರಸ್ಕಲ್ಪಟ್ಟಂತ ಆ ಗೋಧಿಯನ್ನು ಇಲ್ಲಿಗೆ ತಂದು ಜನರಿಗೆ ಬಹುಶಃ ಇವತ್ತು ಕೊಡುವಂತ ವಿಚಾರ ಇತ್ತು. ಆದರೆ ಇಂದು ವಿಶ್ವದಲ್ಲಿ ಬಹುಶಃ ಇವತ್ತು ಭಾರತ ದೇಶದ 140 ಕೋಟಿ ಜನಸಂಖ್ಯೆ ಮಾತ್ರ ಅಲ್ಲ, ಇವತ್ತು ಬಹುಶಃ ವಿಶ್ವದ ಜನರಿಗೆ ಕೂಡ 3 ಹೊತ್ತು ಆ ಒಂದು ಊಟಕ್ಕೆ ಬೇಕಾಗುವಂತ ಆಹಾರ ಸಾಮಗ್ರಿಗಳನ್ನು ಸರಬರಾಜು ಮಾಡುವ ಶಕ್ತಿ ನಮ್ಮ ದೇಶಕ್ಕೆ ಬಂದಿದ್ರೆ ಅದು ಈ ದೇಶದ ರೈತರು ಕೊಟ್ಟ ನಮಗೆ ದೊಡ್ಡ ಮಟ್ಟದ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಇವತ್ತು ರೈತ ಮಿತ್ರ ಬಡವರ ಬಂಧು ಎಂಬ ಕಾರ್ಯ ಹಮ್ಮಿಕೊಂಡು 1 ಹೆಕ್ಟೇರ್ ವರೆಗಿನ ಜಮೀನು ಹೊಂದಿರುವ ರೈತರಿಗೆ ಕೃಷಿ ಯಂತ್ರೋಪಕರಣಗಳನ್ನು ಬಾಡಿಗೆಗೆ ಮೊತ್ತದಲ್ಲಿ 50% ಸಬ್ಸಿಡಿ ಇವತ್ತು ನೀಡಲಾಗುವುದು.
ಇವತ್ತು ಬಹುಶಃ ಗ್ರಾಮ ಅನುಭವ ವಿದ್ಯಾರ್ಥಿಗಳಿಗೆ ಕೃಷಿ, ತೋಟಗಾರಿಕೆ, ಪಶು ಸಂಗೋಪನೆ, ಕಲೆ ಮತ್ತು ಸಂಸ್ಕೃತಿ ಸೇರಿದಂತೆ ಗ್ರಾಮೀಣ ಬದುಕಿನ ಅನುಭವಕ್ಕಾಗಿ ನಾವು ಬಹುಶಃ ಗ್ರಾಮ ವಾಸ್ತವ್ಯವನ್ನು ಮಕ್ಕಳಿಗೆ ಕೊಡುವಂತಹ ಒಂದು ಮತ್ತು ಅದರ ಆ ಟ್ರೈನಿಂಗ್ ಕೊಡುವ ವ್ಯವಸ್ಥೆ ಕೂಡ ಗ್ರಾಮ ಅನುಭವ ಎಂಬ ಕಾರ್ಯಕ್ರಮ ಯೋಜನೆಯಲ್ಲಿ ಇವತ್ತು ಸರ್ಕಾರ ಮುಂದಿನ ಹಮ್ಮಿಕೊಳ್ಳಬಹುದು. ಬಹುಶಃ ಯುವ ಕರ್ನಾಟಕ ಯುವ ಯುಗ ಎಂಬ ಬಹುಶಃ ಘೋಷಣೆ ಅಡಿಯಲ್ಲಿ ಭಾರತ ಜೋಡೋ ಯುವ ಸಂಘ ಮಿಷನ್ ಪ್ರತಿಯೊಂದು ಗ್ರಾಮ ಪಂಚಾಯತ್ ಕೂಡ ಈ ಒಂದು ಸಂಘವನ್ನು ಇವತ್ತು ಸ್ಥಾಪಿಸಿಕೊಂಡು ಬಹುಶಃ ಇವತ್ತು ರಾಜ್ಯದ 6,000 ನಗರ ಮತ್ತು 6,000 ಗ್ರಾಮೀಣ ಮಟ್ಟದಲ್ಲಿ ನಗರ ಪ್ರದೇಶದಲ್ಲಿ ಸಂಘ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ವಾರ್ಷಿಕ ಪ್ರತಿಯೊಂದು ಸಂಘ ಸಂಸ್ಥೆಯಲ್ಲೂ ಕೂಡ 10 ಲಕ್ಷ ಅನುದಾನ ಇವತ್ತು ನೀಡಿಕೊಂಡು ಆ ಗ್ರಾಮದ ಸಂಸ್ಕೃತಿ ಏನಿದೆ, ಆ ಗ್ರಾಮದ ಪರಂಪರೆ ಏನಿದೆ, ಆ ಗ್ರಾಮ ಕ್ರೀಡಾಕೂಟ ಏನಿದೆ, ಅದು ಜಾನಪದ ಕಲೆ ಏನಿದೆ, ಜಾನಪದ ಕ್ರೀಡೆ ಇದೆ, ಪ್ರತಿಯೊಂದು ಗ್ರಾಮದಲ್ಲಿ ಇವತ್ತು ಸೇರಿಸಿಕೊಂಡು ಆ ಗ್ರಾಮಕ್ಕೆ ಸೀಮಿತವಾಗಿ ಹಿಂದೆ ಕೊಟ್ಟಂತ ಕೊಡುಗೆಯನ್ನು ಬಹುಶಃ ಮುಂದಕ್ಕೆ ತಕೊಂಡು ಹೋಗಬೇಕು, ಮುಂದಿನ ಜನಾಂಗ ವಿಸ್ತಾರ ಮಾಡಬೇಕಂತ ಹೇಳಿ ಪ್ರತಿ ಗ್ರಾಮದಲ್ಲಿ ಕೂಡ ಭಾರತ ಜೋಡೋ ಯುವ ಸಂಘ ಸ್ಥಾಪನೆ ಮಾಡಿ 10 ಲಕ್ಷ ರೂಪಾಯಿ ಕೂಡ ಪ್ರತಿ ವರ್ಷ ಕೂಡ ನೀಡುವ ಮೂಲಕ ಇವತ್ತು ಬಹುಶಃ ದೊಡ್ಡ ಮಟ್ಟದ ಕ್ರಾಂತಿಕಾರಿ ಯೋಜನೆಗೆ ಸರ್ಕಾರ ಮುಂದಾಗಿದೆ. ಅದಕ್ಕಾಗಿ ಈಗಲೇ ಸರ್ಕಾರ 1,000 ಕೋಟಿ ರೂಪಾಯಿ ಮೊತ್ತವನ್ನು ಬಹುಶಃ ಇವತ್ತು ಅದಕ್ಕೆ ಬಿಡುಗಡೆ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯುವ ಉದ್ಯೋಗ ಸೇತು ಹಾಗೂ ಖಾಸಗಿ ಉದ್ಯೋಗ ವಿನಿಮಯ ವ್ಯವಸ್ಥೆ ಭವಿಷ್ಯ ದಿನಗಳಲ್ಲಿ ಯಾರು ಇವತ್ತು ಉತ್ತಮ ಶಿಕ್ಷಣ ಪಡೆದಿದ್ದಾರ ಅವನ ಶಿಕ್ಷಣಕ್ಕೆ ಅನುಗುಣವಾಗಿ ಉದ್ಯೋಗ ಸಿಗ್ಬೇಕಂತ ಹೇಳಿದ್ರೆ ಬೇರೆ ಬೇರೆ ಕಡೆ ಅಲೆದಾಡಬಾರ್ದ ಪರಿಸ್ಥಿತಿ ಇವತ್ತು ಅಲೆದಾಡುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬಾರ್ದು. ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ಆ ವ್ಯವಸ್ಥೆಯನ್ನು ನಾವು ಸ್ಥಾಪನೆ ಮಾಡಿಕೊಂಡು ಪರಸ್ಪರ ಇವತ್ತು ಉದ್ಯೋಗಿಗಳಾಗುವಂತಹ ಯುವಕರು ಯಾರಿದ್ದಾರ ಮತ್ತು ಉದ್ಯೋಗಿಗಳು ಬೇಕಾಗುವಂತ ಕಂಪನಿ ಯಾರಿದ್ದಾರ ಅವರ ನಡುವೆ ಒಂದು ಉದ್ಯೋಗ ಸೇತು ಒಂದು ಆ ಸಂಪರ್ಕವನ್ನು ಸಂಪರ್ಕಿಸಿ ಪೋರ್ಟಲ್ ಅನ್ನು ನಿರ್ಮಾಣ ಮಾಡಿ ಉದ್ಯೋಗ ಸೇತುವನ್ನು ಅತಿ ಶೀಘ್ರ ಜಾಲನೆಗೆ ತರಲಾಗುವ ಹೇಳಲಿಕ್ಕೆ ಬಯಸ್ತೇನೆ. ಸರ್ಕಾರಿ ಆಸ್ಪತ್ರೆಗಳು ದತ್ತಿ ಯೋಜನೆ, ರಾಜ್ಯ ಮೆಡಿಕಲ್ ಕಾಲೇಜುಗಳು CSC ಮತ್ತು PSCಗಳಿಗೆ ಅವಶ್ಯ ಮಾನವ ಸಂಪನ್ಮೂಲ ಒದಗಿಸುವ ಉತ್ತೇಜನ ಕೂಡ ಸರ್ಕಾರ ಇವತ್ತು ಮುಂದಾಗಿದೆ. ಪ್ರತಿಯೊಂದು ಇವತ್ತು ಇಷ್ಟು ಬಹುಶಃ ರಾಜ್ಯ ಸರ್ಕಾರದ ಇವತ್ತು ಬಹುಶಃ 6.5 ಕೋಟಿ ಜನಸಂಖ್ಯೆಗೆ ಅನುಗುಣವಾಗಿ ಇವತ್ತು ಬಹುಶಃ ಸರ್ಕಾರಿ ವ್ಯವಸ್ಥೆಯನ್ನು ಅತ್ಯುತ್ತಮವಾಗಿ ತಗೊಂಡು ಹೋಗಬೇಕಾದ್ರೆ, ಸರ್ಕಾರಿ ಆಸ್ಪತ್ರೆಯನ್ನು ಜನಸಾಮಾನ್ಯ ಮುಟ್ಟಿಸಬೇಕಾದ್ರೆ ಸರ್ಕಾರಿಯ ಮತ್ತು ಸರ್ಕಾರದ ಯೋಜನೆಗಳ ಜೊತೆಯಲ್ಲಿ ಇವತ್ತು ಬಹುಶಃ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಪರಿಣತರಾಗಿರುವಂತಹ ಖಾಸಗಿ ಮೆಡಿಕಲ್ ಕಾಲೇಜ್ ಅಥವಾ ಇನ್ನಿತರ ಆಸ್ಪತ್ರೆಗಳ ವೈದ್ಯರುಗಳ ಸಹಕಾರವನ್ನು ಇವತ್ತು ಉಚಿತವಾಗಿ ಪಡೆದುಕೊಂಡು ಜನಸಾಮಾನ್ಯರಿಗೆ ಇವತ್ತು ಉಚಿತವಾಗಿ ಸೇವೆ ಸಲ್ಲಿಸಿ ಕೂಡ ಸರ್ಕಾರ ಮುಂದಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಶಮುಕ್ತವಾದ ಕರ್ನಾಟಕ, ದ್ವೇಷ ಮುಕ್ತ ಮತ್ತು ದುಷ್ಟಡ ಮುಕ್ತವಾದ ಕರ್ನಾಟಕ ನಿರ್ಮಾಣ ಮಾಡುವುದೇ ನಮ್ಮ ಇವತ್ತು ಮೊದಲ ಗುರಿ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ಇವತ್ತು ರೈಸ್ ಕರ್ನಾಟಕ ಎಂಬ ಆ ಸಂಸ್ಥೆ ಸ್ಥಾಪಿಸಿ ಯುವಕರಲ್ಲಿ ಜಾಗೃತಿ ಮೂಡಿಸಿ ಬಹುಶಃ ಇವತ್ತು ದುಷ್ಟಾಟವನ್ನು ತಗ್ಗಿಸುವಿಕೆಯನ್ನು ತಿಳಿಸಿ ಅದಕ್ಕೆ ಬೇಕಾಗುವಂತ ಬೆಂಬಲ ಮತ್ತು ಸಬಲೀಕರಣ ಉಪಕ್ರಮಗಳ ಮೂಲಕ ನಶೆ ಪದಾರ್ಥಗಳ ವ್ಯಸನ ಮುಕ್ತಗೊಳಿಸಲು ಇವತ್ತು ಕ್ರಮವಹಿಸಲಾಗುವುದು. ಪ್ರಜಾಸೇವೆ ಇಲಾಖೆ ಇದರ ಮುಖಾಂತರ ಸಾರ್ವಜನಿಕರ ಕುಂದುಕೊರತೆ ಅಳಿಸಲು ಪ್ರತ್ಯೇಕ ಇಲಾಖೆ ಸ್ಥಾಪಿಸಿ ಆಧುನಿಕ ತಂತ್ರಜ್ಞಾನ ಮೂಲಕ ತ್ವರಿತ ಸ್ಪಂದನೆಗೆ ಇವತ್ತು ಕ್ರಮವಹಿಸಲಾಗುವುದು. ಭೂ ಗ್ಯಾರಂಟಿ ಎಂಬ 6ನೇ ಗ್ಯಾರಂಟಿ ಅನ್ನೋದು ಜನರಿಗೆ ನೀಡುವ ಮೂಲಕ ರಾಜ್ಯದ ಎಲ್ಲ ಕೃಷಿಯೇತರ ಸ್ವತ್ತುಗಳಿಗೆ ಈ ಖಾತೆ ಸೇರಿದಂತೆ ಸಮಗ್ರ ಡಿಜಿಟಲ್ RTC ಮತ್ತು ಅರ್ಹ B ಖಾತೆಗಳನ್ನು ಎ ಖಾತೆಗಳಾಗಿ ಪರಿವರ್ತಿಸಿ ಭೂ ಮಾಲೀಕತ್ವದ ಹಕ್ಕನ್ನು ಖಾತ್ರಿಪಡಿಸಿ ಇವತ್ತು ವ್ಯಾಜ್ಯಗಳನ್ನು ಕಡಿಮೆ ಮಾಡಿ ನೆಮ್ಮದಿಯ ಸಮಾಧಾನ ಜೀವನವನ್ನು ಇವತ್ತು ಕಲ್ಪಿಸಲು ಕೂಡ ಈ ಕ್ರಮ ಕೈಗೊಳ್ಳಲಾಗಿ ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕ ಮೊಬಿಲಿಟಿ ಗ್ರಿಡ್ ಮಿಷನ್ ರಾಜ್ಯದ ಎಲ್ಲ ನಗರ ಮತ್ತು ಪಟ್ಟಣಗಳಿಗೆ ಇವತ್ತು ರಿಂಗ್ ರಸ್ತೆ ಮತ್ತು ಬೈಪಾಸ್ ರಸ್ತೆ ಸೇರಿದಂತೆ ಸಂಚಾರ ದಟ್ಟಣೆ ಅದು ಕಡಿಮೆ ಮಾಡುವ ಉಪಕ್ರಮಗಳನ್ನು ಇವತ್ತು ಕೈಗೊಳ್ಳಲು ಅಭಿವೃದ್ಧಿ ವಲಯಗಳ ಅಧಿಸೂಚನೆ ಮಾಡಲಾಗುವುದು. ಇದರಿಂದ ನಗರಗಳ ಯೋಜಿತ ಬೆಳವಣಿಗೆ ಕೂಡ ಇವತ್ತು ಸಹಕಾರಿಯಾಗಲಿದೆ. ಇವತ್ತು ಬಹುಶಃ ಪರಿಸರವನ್ನು ಒಂದು ಕಡೆಯಿಂದ ನಾವು ಉಳಿಸಬೇಕು, ಎರಡು ಪರಿಸರಕ್ಕೆ ಒಂದು ಅದನ್ನು ಭಾಗವಹಿಸಲು ಹಿರಿಯರಿಗೆ ಯುವಕರಿಗೆ ಪ್ರೋತ್ಸಾಹ ಕೊಡಬೇಕು. ಅದಕ್ಕಾಗಿ ಸರ್ಕಾರ ಇವತ್ತು ತೇಗದ ಸಿರಿ, ಬಹುಶಃ ತೇಗದ ಸಿರಿ ಅಂತ ಹೇಳಿದ್ರೆ ನಾವಿವತ್ತು ಟೀಕ್ ಅಥವಾ ಇವತ್ತು ಸಾಗುವಳಿ ಮರಗಳ ಆ ಒಂದು ತೇಗದ ಸಿರಿ ವಾಣಿಜ್ಯ ಮೌಲ್ಯವುಳ್ಳ ತೇಗ ಸೇರಿದಂತೆ ಇತರ ಮರಗಳನ್ನು ಜಮೀನು ಮಾಲೀಕರು ಅವರ ಜಮೀನಿನ ಪಕ್ಕದಲ್ಲಿರುವಂಥ ಸರ್ಕಾರಿ ಜಾಗದಲ್ಲಿ ಬೆಳೆಸಲು ಪ್ರೋತ್ಸಾಹ ನೀಡಲಾಗುವುದು. ಸದರಿ ಮರಗಳ ಮಾರಾಟದಿಂದ ಬರುವಂತಹ ರಾಜಸ್ವದ 70% ಭೂ ಮಾಲೀಕರಿಗೆ ಕೂಡ ನೀಡಲಾಗುವುದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲ ಯೋಜನೆಗಳ ಜೊತೆಯಲ್ಲಿ ಹಲವಾರು ಯೋಜನೆ ಕೂಡ ಇವತ್ತು ಮುಂದಿನ ಬರಲಿಕ್ಕೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು
ಬಯಸ್ತೇನೆ. ಆದ ಕಾರಣ ನಾವೆಲ್ಲರೂ ಕೂಡ ಇವತ್ತು ಅತ್ಯಂತ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮಂತ ತೊಡಗಿಸಿಕೊಂಡು ವಿವಿಧ ಸಂಘ ಸಂಸ್ಥೆಗಳ ನೇತೃತ್ವವನ್ನು ವಹಿಸಿಕೊಂಡು ಕ್ರಾಂತಿಕಾರಿ ಬದಲಾವಣೆಯನ್ನು ಪರಿಸರ ಪ್ರೇಮಿ ಸಮಾಜವನ್ನು ಇದು ನಿರ್ಮಾಣ ಮಾಡಲಿಕ್ಕೆ ತಮ್ಮ ವಿಶೇಷವಾದ ಕೊಡುಗೆ ಅಂತವೆಲ್ಲ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಬಹುಶಃ ಸಮಸ್ತ ನಾಗರಿಕರಿಗೆ ನನ್ನ ವಿಶೇಷ ಬೇಡಿಕೆ ನಾನು ಇವತ್ತು ಇಡುತ್ತಾ ನಾವೆಲ್ಲರೂ ಕೂಡ ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ಅಭಿವೃದ್ಧಿಯ ಭಾರತ ನಿರ್ಮಾಣ ಮಾಡಲಿಕ್ಕೆ ಅದು ಕರ್ನಾಟಕದಿಂದಲೇ ಪ್ರಾರಂಭವಾಗಬೇಕು. ಅದು ಬಹುಶಃ ದಕ್ಷಿಣ ಕನ್ನಡದಿಂದಲೇ ಅದು ಪ್ರಾರಂಭ ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲ ಕಾರ್ಯಕ್ರಮ ನಾವು ಸಕ್ರಿಯವಾಗಿ ನಾವು ಭಾಗವಹಿಸುವ ಮುಖಾಂತರ ಶೈಕ್ಷಣಿಕ ಸಾಮಾಜಿಕ ಧಾರ್ಮಿಕ ಕ್ಷೇತ್ರ ಮತ್ತು ಸಂಸ್ಕೃತಿ ಕ್ಷೇತ್ರದಲ್ಲಿ ಎಲ್ಲ ತಾವು ಇವತ್ತು ತೊಡಗಿಸಿಕೊಂಡು ಒಂದು ಅತ್ಯುತ್ತಮವಾದ ಜಿಲ್ಲೆಯಾಗಿ ಪರಿವರ್ತನೆ ಮಾಡೋದು ಅವಕಾಶ ಆಗಬೇಕಾಗ್ತದೆ. ಜಿಲ್ಲೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಕೂಡ ಇವತ್ತು ಅನುದಾನ ಇವತ್ತು ಬಿಡುಗಡೆ ಇವತ್ತು ಆಗಿಕೊಂಡು ಅದರಲ್ಲಿ ಪ್ರಮುಖವಾಗಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಇನ್ನಷ್ಟು ಅಭಿವೃದ್ಧಿಪಡಿಸಲಿ ಸುಮಾರು 100 ಕೋಟಿ ರೂಪಾಯಿಯ ಯೋಜನೆ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಅದನ್ನು ಹಂತ ಹಂತವಾಗಿ ಅದನ್ನು ಅನುಷ್ಠಾನ ಕೂಡ ಮಾಡಲಾಗಿ ಬಹುಶಃ ಇವತ್ತು ಹಿಂದೆ ನಮಗೆ ಕೊಟ್ಟಂಥ ಸಂದರ್ಭದಲ್ಲಿ ಏನು ಇವತ್ತು ಒಂದು ಸಣ್ಣ ಮಟ್ಟದ ಒಂದು ಕೇಂದ್ರವಾಗಿ ಇವತ್ತು ವೆನ್ಲಾಕ್ ಇತ್ತ ಅದು ಇವತ್ತು ಅತ್ಯಂತ ಅಭಿವೃದ್ಧಿ ಅತ್ಯಂತ ಇವತ್ತು ಪರಿಣತರಿರುವ ತಜ್ಞರ ಜೊತೆಯಲ್ಲಿ ಉತ್ತಮವಾದ ಆ ಒಂದು ರೀಜನಲ್ ಹೆಲ್ತ್ ಸೆಂಟರ್ ಇವತ್ತಾಗಿದೆ. ಬಹುಶಃ ನಾವು ಇದನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅತ್ಯುತ್ತಮವಾದ ಇಡೀ ಒಂದು ದೇಶದಲ್ಲಿ ಒಂದು ಮಾದರಿಯಾದಂತಹ ಮತ್ತು ರಾಜ್ಯಕ್ಕೆ ಗೌರವ ತರುವಂತಹ ರೀಜನಲ್ ಸೆಂಟರ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಈ ಯೋಜನೆ ಕೂಡ ಇವತ್ತು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ಬಹುಶಃ ನಾನು ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಸರ್ಕಾರ ಇವತ್ತು ಬೇರೆ ಬೇರೆ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಬೇರೆ ಬೇರೆ ಯೋಜನೆ ನಾವು ಅನುಷ್ಠಾನ ಮಾಡಿಕೊಂಡು ಅದನ್ನು ನಾವು ಅಭಿವೃದ್ಧಿಪಡಿಸುವ ಸಂದರ್ಭದಲ್ಲಿ ತಮ್ಮೆಲ್ಲರ ಸರ್ಕಾರ ಸಹಕಾರ ತಮ್ಮೆಲ್ಲರ ಪ್ರೋತ್ಸಾಹ ಇದಕ್ಕೆ ಅಗತ್ಯ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ 80ನೇ ವರ್ಷ ಸ್ವಾತಂತ್ರ್ಯೋತ್ಸವವನ್ನು ಅತ್ಯುತ್ತಮ ಆಚರಿಸಿಕೊಳ್ಳುತ್ತಾ ಮುಂದಿನ ವರ್ಷಕ್ಕೆ ನಾವು ಇನ್ನಷ್ಟು ಅಭಿವೃದ್ಧಿಯ ಕನಸನ್ನು ಕಂಡು ನಾವೆಲ್ಲರೂ ಕೂಡ ಮುಂದೆ ಹೋಗುವಂತ ನಾನು ಇವತ್ತು ಕೇಳಿಕೊಳ್ತಾ ನಾವು ಮುಂದೆ ಹೋಗೋ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾರ ಅವರ ಕೈ ಹಿಡಿದು ಮುಂದೆ ತೆಕ್ಕೊಂಡ ಜವಾಬ್ದಾರಿ ಹಮ್ಮಿಕೊಳ್ಳಬೇಕು ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತೇನೆ. ಬಹುಶಃ ಇದು ನನ್ನ 2ನೇ ಅವಧಿಯ ಆ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕಾರ್ಯನಿರ್ವಹಿಸಲು ನಮ್ಮ ಕ್ಷೇತ್ರದ ಮತದಾರರು ಕಾರ್ಯಕರ್ತರು ನಮ್ಮ ಜಿಲ್ಲೆಯ ಹಿರಿಯ ಎಲ್ಲ ನಾಯಕರು ರಾಜ್ಯ ರಾಷ್ಟ್ರ ನಾಯಕರನ್ನು ಇವತ್ತು ಅವಕಾಶ ಮಾಡಿ ಇವತ್ತು ಕೊಟ್ಟಿದ್ದಾರೆ. ನಿಮ್ಮ ಪ್ರೀತಿ ವಿಶ್ವಾಸ ಮತ್ತು ನಿಮ್ಮ ಪ್ರಾರ್ಥನೆಗೆ ಬಹುಶಃ ಖಂಡಿತವಾಗಿ ನಾನು ಆ ವಿಶ್ವಾಸ ಉಳಿಸಿಕೊಳ್ಳುವಂಥ ಕೆಲಸ ಖಂಡಿತವಾಗಿ ಇವತ್ತು ಮಾಡ್ತೇನೆ ಅಂತ ಕೂಡ ನಾನು ಹೇಳಿಕೊಳ್ಳುತ್ತಾ ಬಹುಶಃ ನಾವೆಲ್ಲ ಇವತ್ತು ವಿದ್ಯಾ ಸಮಾಜಕ್ಕೆ ನಾವು ಕೇಳ್ತಾ ಇದ್ದೇವೆ. ನಾನು ಹೇಳ್ತಾ ಇದ್ದೇನೆ ನೀವೇ ಭವಿಷ್ಯದ ಭಾರತದ ಆ ಶಿಲ್ಪಿಗಳಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಇವತ್ತಿನ ಈ ಒಂದು 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ನಮ್ಮೆಲ್ಲರ ಪ್ರಾರ್ಥನೆ ಏನಂತ ಹೇಳಿದರೆ ಬಹುಶಃ 40 ವರ್ಷಗಳಿಂದ 45 ವರ್ಷಗಳಿಂದ ನಿಮ್ಮ ಹಾಗೆ ನಾನು ಕೂಡ ಅಲ್ಲಿ ಲಾಸ್ಟಲ್ಲಿ ನಿಂತು ಸ್ಕೌಟ್ನ ಆ ಒಂದು ಇಂಡಿಪೆಂಡೆನ್ಸ್ ಪೆರೇಡ್ ಡೇ ಇರಲಿ ರಿಪಬ್ಲಿಕ್ ಡೇ ಪೆರೇಡ್ನೇ ಇರಲಿ ನಾನು ಕೂಡ ಇಲ್ಲಿ ಬಂದು ಗೌರವ ವಂದನೆಯನ್ನು ಬಹುಶಃ ನಾನು 40-45 ವರ್ಷಗಳ ಹಿಂದೆ ಬಹುಶಃ ಇಲ್ಲಿ ನಾನು ಭಾಗವಹಿಸಿದೆ. 45 ವರ್ಷಗಳ ಹಿಂದೆ ಅಲ್ಲಿ ನಿಂತು ಇಲ್ಲಿ ಪೆರೇಡ್ ಮಾಡಿದಂಥ UT ಖಾದರ್ ಇವತ್ತು ಕರ್ನಾಟಕ ರಾಜ್ಯದ ಸಚಿವರಾಗಿ ಸ್ಪೀಕರ್ ಆಗಿ ಜಿಲ್ಲಾ ಉಸ್ತುವಾರಿ ಸಚಿವ ಬರುವುದಾದರೆ ಅದು ದೇವರ UT ಖಾದರ್ಗೆ ಮಾತ್ರ ಅಲ್ಲ ನಿಮ್ಗೆಲ್ಲರಿಗೂ ಕೂಡ ದೇವರ ಶಕ್ತಿ ಕೊಟ್ಟಿದ್ದಾರೆ. ಆದ ಕಾರಣ ನೀವು ಅಲ್ಲಿ ನಿಂತು ನಮ್ಮನ್ನು ನೋಡಿ ಇವತ್ತು ಸಂತೋಷ ಪಡೋದಲ್ಲ ಅಲ್ಲಿ ನಿಂತು ನಮ್ಮನ್ನೆಲ್ಲರೂ ನೋಡಿಕೊಂಡು ಮುಂದಿನ 10-15 ವರ್ಷಗಳಲ್ಲಿ ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ಹೋಗುವಂತ ಒಂದು ಹಠ ಛಲವನ್ನು ಕನಸನ್ನು ಕಾಣಬೇಕು ತಾವು ಹೋಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ಇವತ್ತು ನಮ್ಮೆಲ್ಲರ ಅದು ನಮ್ದಿಲ್ಲಿ ಸಂಸದರಲ್ಲಿ ಶಾಸಕರಲ್ಲಿ ಜಿಲ್ಲಾಧಿಕಾರಿ ಇರಲಿ ಪೊಲೀಸ್ ಇಲಾಖೆ ಅಧಿಕಾರಿ ಇರಲಿ ಇಲ್ಲಿ ಸೇರಿರುವ ಹಿರಿಯಕಿರು ಎಲ್ಲ ದೊಡ್ಡ ಪ್ರಾರ್ಥನೆ ಬಹುಶಃ ನೀವು ಭವಿಷ್ಯದ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂತ ಅವಕಾಶ ಆಗಬೇಕು. ಬಲಿಷ್ಠವಾದ ಭಾರತದ ಶಿಲ್ಪಿಗಳಾಗಿ ತಾವು ಇವತ್ತು ಮುಂದೆ ಬರಬೇಕಂತ ಕೇಳಿಕೊಳ್ತಾ ಮತ್ತೊಮ್ಮೆ ಪೆರೇಡ್ನಲ್ಲಿ ಭಾಗವಹಿಸುವಂತ ಎಲ್ಲ ಪೊಲೀಸ್ ಇಲಾಖೆ ಇರಲಿ ಇನ್ನಿತ ಇಲಾಖೆ ಇರಲಿ ಪೊಲೀಸ್ ಬ್ಯಾಂಡ್ ಇರಲಿ ಬಹುಶಃ ನಮ್ಮ ಎಲ್ಲ ಸೋದರ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿರಲಿ ನಿಮ್ಗೆಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಕತೆ ಶುಭಾಶಯ ಸಲ್ಲಿಸಿಕೊಂಡು ನಾವೆಲ್ಲರೂ ಕೂಡ ಜೊತೆಗೆ ಮುಂದೆ ಹೋಗುವಂತ ಹೇಳಿಕೊಳ್ತಾ ಸ್ವತಂತ್ರೋತ್ಸವದ ಶುಭಾಶಯ ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.